ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತ. ಉತ್ಪ್ರೇಕ್ಷೆ ಅಲಂಕಾರದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಮಕ್ಕಳೇ. ಈಗಾಗಲೇ ನಿಮಗೆ ಮನದಟ್ಟಾಗಿದೆ ಉತ್ಪ್ರೇಕ್ಷೆ ಅಲಂಕಾರ ಅಂದ್ರೇನು, ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯನ್ನು ನಾವು ನೋಡಿದ್ವಿ. ಮುಂದಿನ ಉದಾಹರಣೆಗೆ ಹೋಗೋಕ್ಕಿಂತ ಮುಂಚೆ ಮಕ್ಕಳೇ ಅದನ್ನು ನೆನಪು ಮಾಡಿಕೊಳ್ಳೋಣ. ಉತ್ಪ್ರೇಕ್ಷೆ ಅಂದ್ರೇನು ಅನ್ನೋದನ್ನು ನೆನಪು ಮಾಡಿಕೊಳ್ಳೋಣ. ನಿಮಗೆಲ್ಲರಿಗೂ ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿದಿದ್ದೀರಿ. ಉತ್ಪ್ರೇಕ್ಷೆ ಅಂದರೆ ಸಂಶಯವನ್ನು ಎಡೆ ಮಾಡಿಕೊಡುವಂಥದ್ದು. ಆ ವಾಕ್ಯ ಅಥವಾ ಆ ಥರದ ಮಾತುಗಳು ನಿಮಗೆ ಗೊತ್ತಿದೆ. ನಾವು ಉತ್ಪ್ರೇಕ್ಷೆಯಲ್ಲಿ ಮತ್ತೆ 3 ಅಕ್ಷರಗಳು ಬರೋದನ್ನು ಗಮನಿಸಿದ್ದೀವಿ. ಒಂದು ಉತ್, ಉತ್ ಅಂದರೆ ಅರ್ಥ. ಎರಡನೇದು ಪ್ರ, ಪ್ರ ಅಂದರೆ ಬಲವಂತವಾಗಿ, ಒತ್ತಾಯಪೂರ್ವಕವಾಗಿ ಅಥವಾ ಬಲಪೂರ್ವಕವಾಗಿ. ಇಕ್ಷಾ ಅಂದರೆ ನೋಡು ಎಂದರ್ಥ. ಅರ್ಥವನ್ನ ಬಲಪೂರ್ವಕವಾಗಿ ನೋಡುವ ಅಲಂಕಾರವೇ ಯಾವುದಾಗಿತ್ತು ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿತ್ತು. ಹಾಗೇನೆ ನಿಮಗೆ ಗೊತ್ತಿದೆ, ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿಕೊಂಡು ಅಂದ್ರೆ ಕಲ್ಪಿಸಿಕೊಂಡು ವರ್ಣಿಸುವ ಅಲಂಕಾರವೇ ಏನಾಗಿತ್ತು? ಉತ್ಪ್ರೇಕ್ಷೆ ಅಲಂಕಾರವಾಗಿತ್ತು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಉಪಮೇಯ ಸಾಮಾನ್ಯ ಸಂಗತಿಯನ್ನ ಸೂಚಿಸಿದರೆ ಉಪಮಾನ ಲೋಕ ಪ್ರಸಿದ್ಧವಾದ ವಸ್ತುವನ್ನ ಸೂಚಿಸ್ತದೆ. ಆ ಸೂಚಿಸುವ ಸಂದರ್ಭದಲ್ಲಿ ಅಲ್ಲಿ ನಡೆಯುವ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬರುವುದರಿಂದ ನಾವು ಅದನ್ನ ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳಿ ಹಿಂದಿನ ತರಗತಿಯಲ್ಲಿ ಅಥವಾ ಇಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದನ್ನ ನೀವು ಕೇಳಿ ನೆನಪಲ್ಲಿ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ಈಗ ಅದೇ ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಹೆಚ್ಚಿನ ಉದಾಹರಣೆಗಳಿಗೆ ತೆರಳೋಣ. ನಾನು ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಮತ್ತೊಂದು ಉದಾಹರಣೆಯನ್ನ ತಗೊಂಡಿದ್ದೀನಿ ಮಕ್ಕಳೇ. ನೋಡಿ ಏನಿದೆ ಆ ಉದಾಹರಣೆ ಅನ್ನೋದನ್ನ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ವಾಕ್ಯವನ್ನು ನೋಡ್ತಿದ್ದಂಗೆ ಕೆಲವರಿಗೆ ಗಾಬರಿ ಆಗೋದುಂಟೋ ಏನ್ ಕಥೆನೋ ಗೊತ್ತಿಲ್ಲ. ಏನ್ ಸಾರ್ ಇದು ಇಷ್ಟು ಉದ್ದವಾಗಿದೆ, ಇಷ್ಟು ದೊಡ್ಡದಾಗಿದೆ, ಆದರೆ ಅದು ಅಷ್ಟೇ ಸುಲಭವಾಗಿದೆ ಮಕ್ಕಳೇ, ಗಮನಿಸ್ಬೇಕು. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಉತ್ಪ್ರೇಕ್ಷೆ ಅಂತಂದು ಹೇಳಿದ್ರೆ ಬಲಪೂರ್ವಕವಾಗಿ ಅರ್ಥವನ್ನ ನೋಡುವ ಪ್ರಯತ್ನ ಮಾಡ್ತೀವಿ ಅಥವಾ ಆ ವಾಕ್ಯ ನಮಗೆ ಸಂಶಯಕ್ಕೆ ಎಡೆ ಮಾಡಿ ಕೊಡುತ್ತೆ. ನೋಡಿ ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅಚ್ಚೋದ ಸರೋವರ, ಒಂದು ಸರೋವರ. ಆ ಸರೋವರ ಹೇಗಿತ್ತು ಅಂತ ಹೇಳಿದ್ರೆ, ತ್ರೈಲೋಕ್ಯ ಲಕ್ಷ್ಮಿಯು, ದೇವತೆಗಳಲ್ಲಿ ಒಬ್ಬಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನ ನೋಡಲು, ಲಕ್ಷ್ಮೀದೇವಿ ತನ್ನ ಸೌಂದರ್ಯವನ್ನ ನೋಡೋದಕ್ಕೋಸ್ಕರನೇ ಆ ಅಚ್ಚೋದ ಸರೋವರವು ಹೆಂಗ ಕಾಣ್ತಿತ್ತು ಅಂತ ಹೇಳಿದ್ರೆ, ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ರನ್ನಗನ್ನಡಿ ಅಂದ್ರೆ ರತ್ನಗಳಿಂದ ಕೂಡಿದಂತಹ ಒಂದು ಕನ್ನಡಿ. ನಾವೆಲ್ಲ ಸಹಜವಾದ ಕನ್ನಡಿಯಲ್ಲಿ ನಮ್ಮ ರೂಪವನ್ನ, ಅಲಂಕಾರವನ್ನ ನೋಡಿಕೊಂಡ್ರೆ ಸಾಕ್ಷಾತ್ ತ್ರೈಲೋಕ್ಯ ಲಕ್ಷ್ಮಿಯು ಆಕೆಯ ಸೌಂದರ್ಯವನ್ನು ನೋಡ್ಕೊಳ್ಳೋದಿಕ್ಕೆ ಅಚ್ಚೋದ ಸರೋವರವೇ ರನ್ನಗನ್ನಡಿಯಂತೆ ಕಂಗೊಳಿಸ್ತಾ ಇತ್ತಂತೆ, ಶೋಭಿಸ್ತಾ ಇತ್ತಂತೆ. ಈ ಮಾತು ನಿಜಕ್ಕೂ ಕೂಡ ಉತ್ಪ್ರೇಕ್ಷೆ ಅನಿಸುತ್ತಲ್ವಾ? ನಮಗೆ ಸಂಶಯಕ್ಕೆ ಎಡೆ ಮಾಡಿಕೊಡುತ್ತೆ. ಅಥವಾ ಒಂದು ಸ್ವಲ್ಪ ಅದರಲ್ಲಿ ಏನೋ ಹೆಚ್ಚಿನ ಅಂಶ, ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬಂದಿರೋದನ್ನ ನಾವು ಗಮನಿಸ್ಬೋದು. ಈಗ ಅದನ್ನು ಬಿಡಿಸಿರ್ತಕ್ಕಂತಹ ರೀತಿ ಹೇಗಿದೆ, ಕ್ರಮ ಹೇಗಿದೆ ನೋಡಿ. ಮೊದಲು ಲಕ್ಷಣ ಬರೆದಿದ್ದೀವಿ, ಅದನ್ನು ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ. ಯಥಾ ರೀತಿ ಇದೆ. ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿಕೊಂಡು ವರ್ಣಿಸುವುದೇ ಏನಾಗಿದೆ? ಉತ್ಪ್ರೇಕ್ಷೆ ಅಲಂಕಾರವೆನಿಸಿದೆ ಅನ್ನೋದನ್ನ, ಅದೇ ಲಕ್ಷಣವನ್ನ ತಗೊಂಡಿದ್ದೀವಿ. ಈಗ ಇಷ್ಟು ದೊಡ್ಡ ವಾಕ್ಯದಲ್ಲಿ ಉಪಮೇಯ ಉಪಮಾನಗಳು ಯಾವುವು? ಬಹಳ ಸುಲಭವಾಗಿದ್ದಾವೆ, ಕಣ್ಣಿಗೆ ಕಾಣಿಸ್ತದವೆ ನೋಡಿ. ಉಪಮೇಯದ ಪದ ಯಾವುದಾಗಿದೆ ಅಂತ ಹೇಳಿದ್ರೆ
ಅಚ್ಚೋದ ಸರೋವರವು. ಈ ಅಚ್ಚೋದ ಸರೋವರವು ಅನ್ನೋದೇ ಏನಾಗಿದೆ? ಉಪಮೇಯ. ನೆನ್ಪಿಟ್ಕೋಬೇಕು, ಉತ್ಪ್ರೇಕ್ಷೆ ಅಲಂಕಾರದಲ್ಲಿ ಉಪಮೇಯ ಸಾಮಾನ್ಯ ಸಂಗತಿಯನ್ನ, ಸಾಮಾನ್ಯ ವಸ್ತುವನ್ನ ಸೂಚಿಸ್ತತಿ. ಭೂಮಿಯ ಮೇಲೆ ಇರುವಂತಹ ಅಚ್ಚೋದ ಸರೋವರ ಏನಾಗಿದೆ? ಇಲ್ಲಿ ಉಪಮೇಯ ಪದವಾಗಿದೆ. ಇನ್ನ ಆ ಸರೋವರ ತ್ರೈಲೋಕ್ಯ ಲಕ್ಷ್ಮಿಯ ಸೌಂದರ್ಯ ನೋಡ್ಕೊಳ್ಳೋದಕ್ಕ ಯಾವ ತರದಲ್ಲಿ ಶೋಭಿಸ್ತಾ ಇತ್ತು? ರನ್ನಗನ್ನಡಿಯೋ ಎಂಬಂತೆ. ಇಲ್ಲೊಂದು ಪದ ಐತಿ ಮಕ್ಕಳೇ, ನೆನ್ಪಿಟ್ಕೋಬೇಕು. ಏನು? ಎಂಬಂತೆ ಅಂತ ಇದೆ ನೋಡಿ. ನಾನು ನಿನ್ನೆ ದಿವಸ ಹೇಳಿದ್ದೀನಿ, ಉತ್ಪ್ರೇಕ್ಷೆ ಅಲಂಕಾರದಲ್ಲಿ ಸಂಶಯಾರ್ಥವನ್ನ ಹುಟ್ಟಿಸುವಲ್ಲಿ ಎಂಬಂತೆ, ಎನ್ನುವಂತೆ, ಎಂಬಿನಂ, ಏಂ ಅನ್ನುವ ರೀತಿಯಲ್ಲಿ ಪದಗಳು ಬರ್ತವೆ. ಹೆಚ್ಚಾಗಿ ಎಂಬಂತೆ ಅನ್ನುವಂತಹ ಪದ ನಮಗೆ ಬಹಳ ಗೋಚರ ಆಗುತ್ತೆ. ಎಂಬಂತೆ ಬಂತು ಅಂತ ಹೇಳಿದ್ರೆ ಯಾವ ಅಲಂಕಾರ? ಉತ್ಪ್ರೇಕ್ಷೆ ಅಲಂಕಾರ. ಹಾಗಾಗಿ ಈ ಅಚ್ಚೋದ ಸರೋವರವು ಲಕ್ಷ್ಮಿಗೆ ಯಾವ ರೀತಿಯಲ್ಲಿ ಶೋಭಿಸಿದೆ? ರನ್ನಗನ್ನಡಿಯ ಹಾಗೆ. ರನ್ನಗನ್ನಡಿ ಅಂದ್ರೆ ರತ್ನದಿಂದ ಮಾಡಿಟ್ಟಂತಹ ಕನ್ನಡಿ. ಹಾಗಾಗಿ ಆ ರನ್ನಗನ್ನಡಿ ಪದ ಇಲ್ಲೇನಾಯಿತು ಅಂತ ಹೇಳಿದ್ರೆ ಉಪಮಾನದ ಪದವಾಯಿತು. ಅಲಂಕಾರ 3ನೇ ಹಂತದಲ್ಲಿ ಬರೆಯುವಂಥದ್ದು. ಇಷ್ಟೆಲ್ಲ ನೋಡಿದ್ಮೇಲೆ ನಮಗಿದು ಉತ್ಪ್ರೇಕ್ಷೆ ಅಲಂಕಾರ ಅನ್ನೋದು ಹೊಳಿದೇ ಬಿಡುತ್ತಾ? ಗೊತ್ತಾಗ್ಬಿಡುತ್ತೆ. ಹಾಗಾಗಿ 3ನೇ ಹಂತದಲ್ಲಿ ಅಲಂಕಾರವನ್ನ ಹೆಸರಿಸಿದೀವಿ, ಉತ್ಪ್ರೇಕ್ಷೆ ಅಲಂಕಾರ ಅಂತ ಹೇಳಿ ಬರೀಬೇಕು. ಕೊನೆಯದಾಗಿ ಸಮನ್ವಯ ಏನು ನೋಡಿ ಇಲ್ಲಿದೆ. ಇಲ್ಲಿ ಉಪಮೇಯವಾದ ಅಚ್ಚೋದ ಸರೋವರವನ್ನು ಸರಿಯಾಗಿ ಗಮನಿಸ್ತದಿರಿ. ಉಪಮೇಯವಾದ ಏನೈತಿ ಪದ? ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ, ಅದನ್ನ ಯಾವುದರ ಜೊತೆಗೆ ಸಮೀಕರಣ ಹೋಲಿಕೆಯ ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿರುವುದರಿಂದ, ಕಲ್ಪನೆ ಮಾಡಿಕೊಂಡಿರೋದ್ರಿಂದ, ಉಪಮೇಯವನ್ನ ಉಪಮಾನವನ್ನಾಗಿ ಕಲ್ಪನೆ ಮಾಡಿಕೊಳ್ಳೋದ್ರಿಂದ ಇದು ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ ಅಂತ ಹೇಳಿ ಇದರ ಲಕ್ಷಣವನ್ನ ಇಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥದ್ದಿದೆ. ಕೊನೆಗೆ ಅಲಂಕಾರದ ಹೆಸರಿಗೆ ನಾವು ಅಡಿಗೆರೆ ಎಳೆಯೋದನ್ನ ಮರಿಬಾರದು. ಈ ವಾಕ್ಯ ನೋಡೋದಕ್ಕೆ ಅಷ್ಟು ದೊಡ್ಡದಿದ್ರೂ ಕೂಡ ಹೇಗೆ ಅದರಲ್ಲಿ ಉಪಮೇಯ ಉಪಮಾನದ ಪದಗಳು ಅನ್ನೋದು ಗೊತ್ತಾಯ್ತಲ್ಲ ನಿಮಗೆಲ್ಲರಿಗೂ ಕೂಡ. ಈ ಒಂದು ವಾಕ್ಯ ಕೂಡ ಮಕ್ಕಳೇ ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಉದಾಹರಣೆಯಾಗುತ್ತೆ. ಇಲ್ಲಿ ಸ್ವಲ್ಪ ಸಮನ್ವಯ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಕ್ಕೂ ಇಲ್ಲಿ ತೋರಿಸಿರೋದಕ್ಕೂ ಒಂಚೂರು ವ್ಯತ್ಯಾಸ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ವಿ? ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸುವಾಗ ಅಥವಾ ಹೋಲಿಸುವಲ್ಲಿ ಆ ಹೋಲಿಕೆಯಲ್ಲಿ ಹೆಚ್ಚಿನ ಅಂಶ ಕಂಡು ಬಂದಿರುವುದರಿಂದ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ ಅಂತ ಆ ರೀತಿಯಲ್ಲಿ ಬರೆಸಿದ್ದೆ ನಾನು. ಹಾಗೆ ಬರೆದ್ರೂ ನಡೆಯುತ್ತೆ ಮಕ್ಕಳೇ, ಹೀಗೆ ಬರೆದ್ರೂ ಕೂಡ ನಡೆಯುತ್ತೆ. ಏನು? ಉಪಮೇಯವನ್ನ ಉಪಮಾನವನ್ನಾಗಿ ಪದಗಳನ್ನ ನೀವು ಆರಿಸಿ ಬರೆಯೋದು ಉತ್ತಮ. ಒಂದು ವೇಳೆ ಅದನ್ನು ನಿಮಗೆ ಗೊತ್ತಾಗೋದಕ್ಕೆ ತೊಂದರೆ ಆಗ್ತು ಅಂತಂದು ಹೇಳಿದ್ರೆ ನೇರವಾಗಿ ಕೂಡ ಬರೀಬಹುದು, ತಪ್ಪಿಲ್ಲ. ಹೇಗೆ ಅಂದ್ರೆ ಇಲ್ಲಿ ಉಪಮೇಯವನ್ನ ಉಪಮಾನವನ್ನಾಗಿ ಕಲ್ಪಿಸಿಕೊಂಡು ವರ್ಣಿಸಿರುವುದರಿಂದ ಅಥವಾ ಸಂಭಾವಿಸಿಕೊಂಡು ವರ್ಣಿಸಿರುವುದರಿಂದ ಇದು ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ ಅಂತ ಹೇಳಿ ಬರೆದು ಬಿಟ್ರೆ ಅದರ ಸಮನ್ವಯದ ವಾಕ್ಯವನ್ನ ನಾವು ಬರೆದ ಹಾಗೆ. ಇದು ಒಂದು ಉದಾಹರಣೆ ನಿಮಗೆ ಈ ಅಲಂಕಾರಕ್ಕೆ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಈಗ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ನೋಡೋಣ. ಈಗ ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಮತ್ತೊಂದು ಉದಾಹರಣೆಯನ್ನ ನೋಡೋಣ ಮಕ್ಕಳೇ. ಇಲ್ಲಿದೆ ನೋಡಿ, ಏನಿದೆ? ಸುಲಭವಾಗಿದೆ ವಾಕ್ಯ. ಭೀಮ ದುರ್ಯೋಧನರು ಮದ ಗಜಗಳು ಎನ್ನುವಂತೆ ಕಾದಾಡಿದರು. ಇಲ್ಲಿ ಗಮನಿಸಿ ಮಕ್ಕಳೇ, ವಾಕ್ಯದಲ್ಲಿ ಮದ ಗಜಗಳು ಎನ್ನುವಂತೆ ಅಂತ ಹೇಳಿ ಬಳಕೆಯಾಗಿದೆ ವಾಕ್ಯದಲ್ಲಿ. ನೋಡ್ತಿದ್ದೀರಲ್ಲ, ನಿಮಗೆ ಇನ್ನೂ ಒಂದು ಮಾಹಿತಿಯನ್ನ ಹೇಳೋದಕ್ಕೆ ಬಯಸ್ತೀನಿ ಮಕ್ಕಳೇ. ಹೆಚ್ಚು ಕಡಿಮೆ
ಉಪಮಾಲಂಕಾರಕ್ಕೆ ಬರುವಂತಹ ವಾಕ್ಯಗಳು ಹೆಚ್ಚಾಗಿ ನಾವು ಉತ್ಪ್ರೇಕ್ಷೆ ಅಲಂಕಾರದಲ್ಲೂ ಕಾಣ್ತೀವಿ. ಆದರೆ ವ್ಯತ್ಯಾಸ ಏನು ಅಂದ್ರೆ ಸಂಶಯಾರ್ಥವನ್ನ ಕೊಡುವಲ್ಲಿ ಈ ರೀತಿಯ ಪದಗಳು ಬಂದಿರ್ತವೆ. ಎಂಬಂತೆ, ಎನ್ನುವಂತೆ, ಎಂಬಿನಂ, ಹಳೆಗನ್ನಡ ಆದ್ರೆ ಎಂಬಿನಂ. ನಾನಾಗಲೇ ಹೇಳಿದ್ದೀನಿ ಕೂಡ ಇದರ ಬಗ್ಗೆ. ಹಾಗಾಗಿ ಈ ವ್ಯತ್ಯಾಸವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿರುವ ವಾಕ್ಯ ಉತ್ಪ್ರೇಕ್ಷೆ ಅಲಂಕಾರನೋ ಅಥವಾ ಉಪಮಾಲಂಕಾರನೋ ಅನ್ನೋದ್ರ ಬಗ್ಗೆ ಖಚಿತತೆ ಇರಬೇಕು ನಿಮ್ಗಳಿಗೆ. ಸರಿನಾ? ಈಗ ನೋಡಿ, ಇದು ಉತ್ಪ್ರೇಕ್ಷೆ ಅಲಂಕಾರಕ್ಕೆ ಉದಾಹರಣೆ. ಯಾವುದು? ಭೀಮ ದುರ್ಯೋಧನರು ಮದಗಜಗಳು ಎನ್ನುವಂತೆ ಕಾದಾಡಿದರು. ಇದರಲ್ಲಿ ನಾವು ಲಕ್ಷಣ ಬರೆದಿದ್ದೀವಿ. ಯಥಾ ಪ್ರಕಾರ ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿ, ಅಂದರೆ ಕಲ್ಪಿಸಿಕೊಂಡು ವರ್ಣಿಸುವುದೇ ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವೆನಿಸಿದೆ ಅಥವಾ ಅದರ ಲಕ್ಷಣವಾಗಿದೆ ಅಂತ ಹೇಳಿ ಬರೆದಿದ್ದೀವಿ. ಈಗ ಇದರೊಳಗಡೆಗೆ ಉಪಮೇಯ ಮತ್ತೆ ಉಪಮಾನದ ಪದಗಳು ಯಾವ್ಯಾವು ಬಹಳ ಸುಲಭವಾಗಿ ಗೊತ್ತಾಗ್ತದೆ ನಿಮಗೆ. ಭೀಮ ದುರ್ಯೋಧನರು ಅನ್ನೋದು ಏನಾಗಿದೆ? ಉಪಮೇಯ, ಸಾಮಾನ್ಯ ಸಂಗತಿ. ಈ ಭೀಮ ದುರ್ಯೋಧನರನ್ನ ಉಪಮಾನವನ್ನಾಗಿ ಸಂಭಾವಿಸಿಕೊಂಡಿರೋದು ಪದ ಯಾವುದರ ಜೊತೆಗೆ ಅಂತ ಹೇಳಿದ್ರೆ ಮದ ಗಜಗಳ ಜೊತೆಗೆ ಸಂಭಾವಿಸಿಕೊಂಡಿದ್ದಾರೆ, ಕಲ್ಪಿಸಿಕೊಳ್ಳಲಾಗಿದೆ. ಅವರಿಬ್ಬರು ಹೋರಾಡಿದ ರೀತಿ ಬಗೆ ಹೇಗಿತ್ತು ಅಂತ ಹೇಳಿದ್ರೆ ಮದ ಗಜಗಳು ಎನ್ನುವಂತೆ ಕಾದಾಡಿದರು. ಅವರು ಹೋರಾಡಿದ ರೀತಿ ಮದಿಸಿದ ಮದ್ದಾನೆಗಳು ಕಾದಾಡಿದ ರೀತಿಯಲ್ಲಿತ್ತು ಅನ್ನೋದನ್ನ ಸಂಭಾವಿಸಿಕೊಂಡು ಹೇಳಿರೋದ್ರಿಂದ ಇದು ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ. ಹಾಗಾಗಿ ಮೂರನೆಯ ಹಂತದಲ್ಲಿ ಅಲಂಕಾರದ ಹೆಸರನ್ನು ನಾವು ಬರಿಬೇಕಾಗುತ್ತೆ, ಉತ್ಪ್ರೇಕ್ಷೆ ಅಲಂಕಾರ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಸಮನ್ವಯದ ಹೇಳಿಕೆ. ಏನು? ಇಲ್ಲಿದೆ ನೋಡಿ. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಗಮನಿಸ್ತದಿರಿ. ನಮಗೆ ಉಪಮೇಯದ ಪದ ಸಿಕ್ಬಿಟ್ಟತಿ. ಏನು? ಭೀಮ ದುರ್ಯೋಧನರು. ಅದೇ ನಮಗೆ ಉಪಮೇಯ ಆಗಿರೋದ್ರಿಂದ ಅದನ್ನ ಇಟ್ಕೊಂಡೇ ಬರೆಯುವಂಥದ್ದು. ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಯಾವುದರ ಜೊತೆಗೆ? ಉಪಮಾನವಾದ ಮದ ಗಜಗಳೊಂದಿಗೆ. ಯಾವುದರ ಜೊತೆಗೆ ನಾವು ಅವರನ್ನ ಸಮೀಕರಿಸಿದೀವಿ, ಸಂಭಾವಿಸಿಕೊಂಡಿದ್ದೀವಿ, ಕಲ್ಪಿಸಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಮದ ಗಜಗಳೊಂದಿಗೆ ಕಲ್ಪಿಸಿರುವುದರಿಂದ ಅಥವಾ ಸಂಭಾವಿಸಿಕೊಂಡಿರುವುದರಿಂದ ಇದು ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲಂಕಾರವಾಗಿದೆ ಅನ್ನೋದನ್ನ ಸಮನ್ವಯದ ಹೇಳಿಕೆಯಲ್ಲಿ ನಾವು ಸೂಚಿಸುವ ರೀತಿ. ಈ ವಾಕ್ಯ ಕೂಡ, ಉದಾಹರಣೆಯ ವಾಕ್ಯ ಕೂಡ ನಿಮಗೆ ಸರಳವಾಗಿ ಅರ್ಥವಾಯಿತು ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ, ತಿಳಿತಾ ಇದ್ದೀನಿ. ಈ ಉದಾಹರಣೆಗಳೊಂದಿಗೆ ನಾವು ಉತ್ಪ್ರೇಕ್ಷೆ ಅಲಂಕಾರದ ವಿಷಯವನ್ನ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಅಲಂಕಾರದ ಮುಂದಿನ ವಿಧಕ್ಕೆ ನಾವು ಹೋಗೋಣ. ಅದು 5ನೆಯ ಅಲಂಕಾರ. ಉತ್ಪ್ರೇಕ್ಷೆ ಅಲಂಕಾರ 4ನೇದಾಯಿತು. 5ನೆಯ ಅಲಂಕಾರ ಯಾವುದು ಅಂತ ಹೇಳಿದ್ರೆ ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಹೇಳಿ ಇದೆ. ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿಯುವ ಪ್ರಯತ್ನ ಮಾಡೋಣ ಎನ್ನುವ ಮಾತನ್ನ ಹೇಳ್ತಾ, ಯಾರೆಲ್ಲ ಈ GMV ಕನ್ನಡ ಚಾನಲ್ ಅನ್ನ ನೀವು ನೋಡ್ತಾ ಇದ್ದೀರಿ, ದಯಮಾಡಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಕಳಕಳಿಯ ವಿನಂತಿ, ಇದನ್ನ ಓದುವಂತಹ ವಿದ್ಯಾರ್ಥಿಗಳಿಗೆ ತಲುಪಿಸುವ ಮಟ್ಟಕ್ಕೆ ಶೇರ್ ಮಾಡಿ ಅನ್ನೋ ಮಾತನ್ನ ಹೇಳ್ತಾ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳೇ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.